ಡ್ರ್ಯಾಗನ್ ಮಂಜು ಅವ್ರನ್ನ ಯಾಕೆ ಎಲ್ಲರೂ ಇಷ್ಟಪಡ್ತಾರೆ ಕ್ಯಾಸ್ಟ್ ಮಾಡಬೇಕು ಅನ್ಕೋತಾರೆ ಅಂದ್ರೆ ಸಡನ್ ಆಗಿ ಏನೋ ಹೊಸದಾಗಿ ಕಾಣಿಸ್ತಾರೆ. ಒಬ್ಬ ವಿಲನ್ನು ಯಾವ ತರ ನಾವು ಆಕ್ಟ್ ಮಾಡ್ಬೋದು, ಬಟ್ ರಮೇಶ್ ಸರ್ ಮಾಡೋದೇ ಒಂದು ಏನೋ ಅಂತ ನಕ್ಕೊಂಡು ಉಡಾಫಿಯಲ್ಲಿ ಎಲ್ಲ ಮಾತಾಡಕ್ಕೆ ಸ್ಟಾರ್ಟ್ ಮಾತಾಡ್ತಾರೆ. ಒಂದು ಸಿನಿಮಾ ಗೆಲ್ಲೋದಕ್ಕೆ ನಾನು ತಗೊಳ್ಳೋದಿಲ್ಲ. ಇಟ್ಸ್ ಆಲ್ವೇಸ್ ಡೈರೆಕ್ಟರ್ಸ್ ಫಿಲ್ಮ್. ಗ್ರೌಂಡ್ ಮನೆ ಹತ್ರ ಇದ್ರಷ್ಟು ಒಳ್ಳೇದು. ನಮಗೆ ತುಂಬಾ ದೂರ ಇತ್ತು ನಮ್ಮ ಮನೆಗೂ ಗ್ರೌಂಡ್ ಕ್ರಿಕೆಟ್ಗೆ ಹೋಗಕ್ಕಾಗಲಿಲ್ಲ. ಸಂಡೇಸ್ ನೀವು ಏನ ಮಾಡ್ಕೊಳ್ಳಿ, ಬೆಳಗ್ಗೆ ಟಿಫನ್ ಮಾಡಿದ್ರೆ ಮುಗೀತು, ಬರೋದೇ 7 ಗಂಟೆ ಗ್ರೌಂಡ್ ಇಂದ. ಇಪ್ಪತ್ತರಲ್ಲಿ ನೀವು ಕೆರಿಯರ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಅಂಡರ್ 19 ಆಡಿರ್ಬೇಕು, ಅಂಡರ್ 17 ಆಡಿರ್ಬೇಕು. ಹಂಗಾಗಿ ಅದನ್ನ ನಾನು ಸೀರಿಯಸ್ ತಗೊಳ್ಳಿಲ್ಲ. ನಾನು ನೋಡೋದೇ ಟೆಸ್ಟ್ ಮ್ಯಾಚ್ ಜಾಸ್ತಿ. ನಾನು IPL ಎಲ್ಲ ನೋಡಲ್ಲ ಜಾಸ್ತಿ. IPL ಬಂತು ಅಂದ್ರೆ ಎಲ್ಲೋ ಒಂದೊಂದು ಮ್ಯಾಚ್ ನೋಡ್ತೀನಿ, ನೋಡೋದಿಲ್ಲ. ಯಾಕಂದ್ರೆ ಟೂ ಮಚ್ ಆಫ್ ಕ್ರಿಕೆಟ್ IPL ಬಂದರೆ. ರಮೇಶ್ ಇಂದಿರಾ ಸರ್ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದರೆ ಅದೊಂದು ಶಾರ್ಟ್ ಇದೆ, ಅವರು ಬೇರೆ ಬಡಿಲಿ ನಡ್ಕೊಂಡು ಬರ್ತಾರೆ ಬರೀ ಚಡ್ಡಿಯಲ್ಲಿ. ಅಂದರೆ ಆವಾಗಲೇ ಮಂಜು ಅದೋ ಬೇರೆ ಸಿನಿಮಾಗೆ ಹೇಳ್ತಿದ್ರು, ನಾನು ಈ ಸಿನಿಮಾದ ಬಗ್ಗೆ ಕೇಳ್ತೀನಿ. ಅಂದರೆ ಬೀಂಗ್ ಆ್ಯನ್ ಆ್ಯಕ್ಟರ್, ಅವರು ಇತ್ತೀಚೆಗೆ ಅವ್ರ ಕೆಲಸಗಳು, ಅವ್ರು ಮಾಡ್ತಿರೋ ಪಾತ್ರಗಳು ತುಂಬ ತುಂಬ ದೊಡ್ಡದಾಗಿ ಮಾತಾಡ್ತಿದ್ದಾರೆ. ಬೇರೆ ಲ್ಯಾಂಗ್ವೇಜ್ ಅವರು ಕೂಡ ಈ ಕಡೆ ಕಣ್ಣಾಕೋ ಥರ ಆಗ್ತಾಯಿದೆ. ಸೊ ನೀವು ಅವರೊಟ್ಟಿಗೆ ಕೆಲಸ ಮಾಡಿದಾಗ ಅಂದರೆ ಅವ್ರನ್ನ ನೋಡಿದ ರೀತಿ ಹೇಗೆ ಅಂತ? ಅಲ್ಲ, ನನಗೆ ಫಸ್ಟಿಂದ ಅವ್ರದ್ದು ಪರ್ಫಾರ್ಮೆನ್ಸ್ ತುಂಬ ಇಷ್ಟ. ತುಂಬ ಯುನೀಕ್ ಆಗಿದ್ದಾರೆ. ನಿಮ್ಗೆ ರೆಗ್ಯುಲರ್ ಅನಿಸಿಲ್ಲ ಅವರು. ಯಾವಾಗಲೂ ಒಬ್ಬ ಆರ್ಟಿಸ್ಟಲ್ಲಿ ಅದಿರಬೇಕು, ಯುನೀಕ್ನೆಸ್ ಇರಬೇಕು. ಈಗ ಡ್ರ್ಯಾಗನ್ ಮಂಜು ಅವ್ರನ್ನ ಯಾಕೆ ಎಲ್ಲರೂ ಇಷ್ಟಪಡ್ತಾರೆ ಅಥವಾ ಕ್ಯಾಸ್ಟ್ ಮಾಡಬೇಕು ಅನ್ಕೋತಾರೆ ಅಂದರೆ ಇವ್ರ ಥರ ಇನ್ನೊಬ್ರು ಸಿಗಲ್ಲ. ಏನೋ ಒಂದು ಯುನೀಕ್ನೆಸ್ ಇದೆ ಅವರಲ್ಲಿ. ಸೊ ಅದು ಅಪಿಯರೆನ್ಸ್ ಆಗ್ಬೋದು, ಅವ್ರ ಫಿಸಿಕ್ ಆಗ್ಬೋದು, ಸಡನ್ನಾಗಿ ಏನೋ ಹೊಸದಾಗಿ ಕಾಣಿಸ್ತಾರೆ. ಸೊ ನಿಮಗೆ ಇವರಲ್ಲೂ ಅಷ್ಟೇ, ಅವ್ರ ಫೇಸ್ ಒಂಥರ ಇದೆ, ಪ್ಲಸ್ ಅವ್ರ ಮ್ಯಾನರಿಸಮು ಮತ್ತು ಅವರು ಮಾತಾಡೋ ರೀತಿ. ಈಗ ಒಂದು ನೆಗೆಟಿವ್ ಒಬ್ಬ ವಿಲನ್ನು ಯಾವ ಥರ ನಾವು ಆ್ಯಕ್ಟ್ ಮಾಡ್ಬೋದು, ಬಟ್ ನಮ್ಮ ರಮೇಶ್ ಸರ್ ಮಾಡೋದೇ ಒಂದು ಬೇರೆ ಸ್ಟೈಲ್ ಇದೆ. ಏನೋ ಒಂಥರ ನಕ್ಕೊಂಡು ಒಂಥರ ಉಡಾಫಿಯಲ್ಲೆಲ್ಲ ಮಾತಾಡಕ್ಕೆ ಸ್ಟಾರ್ಟ್ ಮಾತಾಡ್ತಾರೆ. ಅದು ಒಂಥರ ಚೆನ್ನಾಗಿ ಕಾಣುತ್ತೆ ಅದು ನಿಮಗೆ ಸ್ಕ್ರೀನಲ್ಲಿ. ನನಗೆ ಅದಂತ ಏನೋ ಒಂಥರ ಬೇರೆ ಥರ ಮಾಡ್ತಾರಲ್ಲ ಇವರು ಅಂತ. ಸೊ ರೆಗ್ಯುಲರ್ ಬಿಟ್ಟು ಒಂದು ಹೊಸ ಥರ ಅನಿಸ್ತಾರೆ ಅವ್ರು ನನಗೆ. ಮೊನ್ನೆ ಟ್ರೈಲರ್ ಲಾಂಚ್ ಇವೆಂಟಲ್ಲಿ ಸುದೀಪ್ ಸರ್ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು. ಮೀನ್ ತುಂಬ ಪೊಟೆನ್ಷಿಯಲ್ ಇರೋವಂಥ ತಂಡ ಇದು. ಅಂದರೆ ಇದಕ್ಕೆಲ್ಲ ಏನು ಹಂಗೆ ಹಿಂಗೆ ಅಂತ ಹೇಳಬೇಕಾಗಿಲ್ಲ, ಪ್ರಚಾರ ಬೇಕಲ್ಲ, ಅವ್ರ ಪೊಟೆನ್ಷಿಯಲ್ ಇದೆ, ಅದು ಗೆಲ್ಲುತ್ತೆ ಕಂಟೆಂಟು. ಅಷ್ಟು ಪೊಟೆನ್ಷಿಯಲ್ ಇರೋ ಡೈರೆಕ್ಟರ್ ಅಂತ ಮತ್ತು ನಿಮ್ಮ ಬಗ್ಗೆ ಹೇಳ್ತಾರೆ. ಅಂದರೆ ಆ ಥರದ್ದೊಂದು ಅಪ್ರಿಷಿಯೇಷನ್ ಬರ್ತಿರೋಂಥ ಹೊತ್ತಿದ್ದು. ಅಂದರೆ ಅಷ್ಟು ಕೆಲಸನೂ ಮಾಡಿದಿರಿ, ಈ ಒಂದು ಮೂಮೆಂಟ್ನ ಹೆಂಗೆ ಇದು ಮಾಡ್ತೀರಂತ? ಪೊಟೆನ್ಷಿಯಲ್ ಈಗ ಇತ್ತು ಟೀಮು. ಶಶಾಂಕ್ ಸರ್ ನನ್ನ ಬಗ್ಗೆ ಅಂದ್ರೆ ಒಂದು ಸಿನಿಮಾ ಗೆಲ್ಲೋದಕ್ಕೆ ನಾನು ತಗೊಳ್ಳೋದಿಲ್ಲ ನಾನು. ಸೊ ಇಟ್ಸ್ ಆಲ್ವೇಸ್ ಡೈರೆಕ್ಟರ್ಸ್ ಫಿಲಮ್. ಸೊ ಅವ್ರ ವಿಷನ್ ಅದು. ಅವರೇ ಕೂತ್ಕೊಂಡು ಅಷ್ಟೆಲ್ಲ ಕತೆ ಬರೆದು ತಲೆ ಕೆಡಿಸ್ಕೊಂಡು ಅದನ್ನು ಸ್ಕ್ರೀನ್ ಮೇಲೆ ತಂದು ರಿಲೀಸ್ ಆಗಿ ಅದು ರಿಲೀಸ್ ಆದಾಗ ನಿಂತ್ಕೋತಾರೆ ಅವರು. ಸೊ ಇಟ್ಸ್ ಆಲ್ವೇಸ್ ಅ ಡೈರೆಕ್ಟರ್ಸ್ ಫಿಲ್ಮ್. ಆ್ಯಂಡ್ ಕಂಪ್ಲೀಟ್ ಅವ್ರ ಜರ್ನಿಗೆ ಏನು 20 ವರ್ಷ ಅಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಕೊಂಡು ಬಂದಿದ್ದಾರೆ. ಸೊ ಅವ್ರಿಗೆ ಕೊಟ್ಟಂಥ ರೆಸ್ಪೆಕ್ಟ್ ಅದು. ಆ್ಯಂಡ್ ಇಟ್ ಡಿಸರ್ವ್ಸ್ ಇಟ್. ಆ್ಯಕ್ಚುಲಿ ಕೃಷ್ಣ, ನಿಮಗೆ ಆ್ಯಕ್ಟಿಂಗ್ ಆಗಲ್ಲ ಅಂದ್ರೆ ಕ್ರಿಕೆಟ್ ಆಗ್ತಿದ್ರಾ ಏನಾದರೂ? ಈಗಲೂ ಆಡಿಸ್ತೀನಿ, ಬಿಟ್ಟು ಹೋಗ್ಬಿಡ್ತೀನಿ. ಅಲ್ಲ, ಇದು ಲಾಸ್ಟ್ ಸೀಸನ್ನು CCL ಮತ್ತು ಇದಾಡಿದಾಗ ಎಷ್ಟೋ ಜನ ಇದು ಮಾಡ್ತಾಯಿದ್ರು, ರಂಜಿಗೆ ಇವ್ರು ನಮ್ಮ ರಂಜಿಗೆ ಹಾಕ್ಬೋದು, ಕರ್ನಾಟಕ ಟೀಮ್ ಹಾಕ್ಬೋದು, IPLಗೆ RCB ಗಾಡಿ ಅಂತ ಇದ್ರು. ಈಗೆಲ್ಲ ಆಡೋಕ್ಕಾಗಲ್ಲ, ವಯಸ್ಸಾಗಿದೆಯಲ್ಲ. ಬಟ್ ಇಷ್ಟ ಇತ್ತು, ಗೊತ್ತಿರಲಿಲ್ಲ. ಅಂದರೆ ಅದರಲ್ಲೂ ಕೆರಿಯರ್ ಮಾಡ್ಕೊಬೋದು, ಆಡ್ಬೋದು, ಅದನ್ನ ಕೆರಿಯರಾಗಿ ಯೋಚನೆ ಮಾಡ್ಬೋದು, ಆ ಧೈರ್ಯ ಇರಲಿಲ್ಲ. ಇನ್ನೊಂದೇನೆಂದರೆ ಯಾವಾಗಲೂ ನಿಮಗೆ ಗ್ರೌಂಡು ಮನೆ ಹತ್ರ ಇದ್ರಷ್ಟು ಒಳ್ಳೆಯದು. ಕ್ರಿಕೆಟ್ ಪ್ರಾಕ್ಟೀಸಸ್ ಇದ್ದರೆ ನಮಗೆ ತುಂಬ ದೂರ ಇತ್ತು ನಮ್ಮ ಮನೆಗೂ ಗ್ರೌಂಡ್ಗೂ ಅವಾಗ. ಸೊ ಹಂಗಾಗಿ ನನಗೆ ಕ್ರಿಕೆಟ್ಗೆ ಹೋಗೋಕ್ಕಾಗಲಿಲ್ಲ. ಹೆಂಗೆ ಹೋಗೋದು ಅವಾಗ 6-7 ಕಿಲೋಮೀಟ್ರ್ ಎಲ್ಲ ಬಸ್ಗಳು ಬರ್ತಾರಲ್ಲ ಮನೆ ಹತ್ರ, ಅಷ್ಟು ದೂರ ಮಾಡಿದ್ರು ನಮ್ಮ ಮನೇನ. ಇವಾಗ 6-7 ಕಿಲೋಮೀಟ್ರ್ ಹತ್ರ ಅಲ್ವಾ ಅಂತ ಅನಿಸುತ್ತೆ. ಆಗ ಈ ಕಡೆ ನಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅದೊಂಥರ ಏಜಲ್ಲಿ ಆ ಟಚ್ಚೇ ಬಿಟ್ಟೋಯ್ತು. ಸೊ ಹಂಗಾಗಿ ಮೋಸ್ಟ್ಲಿ ಓದ್ಕೊಂಡೇನೋ ಮಾಡ್ಕೊಬೇಕೇನೋ ಅಂತ 18-19 ವಯಸ್ಸು ಬಂದ ಮೇಲೆ ಸಿನಿಮಾ ಬಗ್ಗೆ ಯೋಚನೆ ಮಾಡೋದು, ಹಂಗೂ ಮಾಡ್ಬೋದಲ್ಲ ಅಂತ 19-20 ಆಲ್ರೆಡಿ ಅವಾಗ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ 20 ಮತ್ತೆ ಅವಾಗ ಕ್ರಿಕೆಟ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ 20. ಬಟ್ ನೀವು 20 ನೀವು ಕೆರಿಯರ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ನಿಮ್ಮ ಮತ್ತೆ ಝೋನ್ ಅಂಡರ್ 19 ಆಡಿರ್ಬೇಕು, ಅಂಡರ್ 17 ಆಡಿರ್ಬೇಕು, ಅವೆಲ್ಲ ಇರುತ್ತಲ್ಲ. ಸೊ ಅದು ಹಂಗಾಗಿ ಅದನ್ನು ನಾನು ಸೀರಿಯಸ್ ತಗೊಳ್ಳಿಲ್ಲ. ಸುಮ್ಮನೆ ನಾನು ಫನ್ಗೆ ಆಡಬೇಕಿತ್ತು, ಆಡ್ಕೊಂಡೆ. ಈಗ ಮತ್ತೆ ಸಿಕ್ಕಿದ ಅವಕಾಶ ನಾನು ಆಡ್ಕೊತೀನಿ. ಹೌದು, ಈಗ ಇಂಟರ್ನ್ಯಾಷನಲ್ ಮ್ಯಾಚಸ್ಗೂ ನೀವು ಆಡ್ತಿರೋ ಮ್ಯಾಚಸ್ಗೂ ಏನಾದ್ರು ವ್ಯತ್ಯಾಸ ಇರುತ್ತಾ? ಬಾಲು ಅಥವಾ ಮೈದಾನ ಡಿಸ್ಟೆನ್ಸು ಏನು ವ್ಯತ್ಯಾಸ? ಎಲ್ಲ ಸೇಮ್ ತಾನೆ? ಸೇಮ್. ಎಲ್ಲ ನಾನು ಅದೇ ಅನ್ಕೊಂಡು ಇನ್ನು ಚೇಂಜಸ್ ಇರುತ್ತೆ. ಇಷ್ಟು ಚೆನ್ನಾಗಿ ಆಡ್ತಾರಲ್ಲ, ಇವ್ರು ಯಾಕೆ ಆಡಬಾರ್ದು ಅಂತ, RCBಗೆ ಆ್ಯಕ್ಷನ್ಗೆ ಓಡೋದಲ್ಲ ಅಂತ. ಅಲ್ಲ, ನೀವು ಈಗ ಶಾರ್ಜಾ ಸ್ಟೇಡಿಯಮಲ್ಲಿ ಆಡಿದ್ವಲ್ಲ, ನಾವು ಸೇಮ್ ಅದೇ ಪಿಚ್ಚೇ ಆಡೋದು. ಚಿನ್ನಸ್ವಾಮಿಲಿ ಅದೇ ಆಡ್ತೀವಿ. ನಾವು ಈಗ ಸ್ಟ್ಯಾಂಡ್ಸ್ ಹೊಡಿತೀವಿ ಅಂದರೆ 6ಗಳು ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ. ಬಟ್ ಬೌಲರ್ಸ್ ಏನಂದರೆ ನಿಮ್ಗೆ ಅಲ್ಲಿ 140, 145 ಪ್ಲಸ್ ಆಗ್ತಾರೆ. ಇಲ್ಲಿ ನಿಮ್ಗೊಂದು 110, 115, 120 ಸ್ಪೀಡಲ್ಲಿ ಹಾಕ್ಬೋದು ಮ್ಯಾಕ್ಸಿಮಮ್. ಅದು ಅಷ್ಟೇ, ನಿಮ್ಗೆ ಪೇಸುವೆ ಒಂದು ವಾರ ಆಡಿದ್ರೆ ನಿಮ್ಗೆ ಆ ಪೇಸ್ಗೆ ಅಡ್ಜಸ್ಟ್ ಆಗ್ಬಿಡ್ತೀರ.
ಸೊ ಏನಂದರೆ ಪ್ರಾಕ್ಟೀಸ್ ಅಷ್ಟೇ, ಆಡಿ 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 ಆ ಬೌಲರ್ಸ್ಗೆ ಆಡ್ತಾ ಇದ್ರೆ ಏನು ಅನ್ಸಲ್ಲ. ಈಗ ನಾವು ಏನು ಎಷ್ಟೊಂದು ಸಲ ನಾವು ಈಗ 110 ಜನರಲಿ 110, 115, 120 ಸ್ಪೀಡಲ್ಲಿ ಆಡ್ತಾ ಇರ್ತೀವಿ. ಸಡನ್ನಾಗಿ ಯಾರೋ ಒಬ್ಬ ರೆಗ್ಯುಲರಾಗಿ ಆಡೋ ಒಬ್ಬ ಕ್ಲಬ್ಗೋ ಅಥವಾ ಸ್ಟೇಟ್ಗೆ ಆಡಿರೋ ಬೌಲಿಂಗ್ ಫೇಸ್ ಮಾಡ್ತೀವಿ. ಬಂದಾಗ 130, 135 ಆಗ್ತಾರಂತೆ. ಅವ್ರನ್ನೂ ಫೇಸ್ ಮಾಡ್ತೀವಿ. ಓಪನ್ ಗ್ರೌಂಡಲ್ಲಿ ಫೇಸ್ ಮಾಡಿದಾಗ ಏನು ಆ್ಯಕ್ಚುಲಿ ಏನು ಅನ್ಸಲ್ಲ. ಒಂದು 2 ಬಾಲ್ ಫಸ್ಟ್ 2 ಬಾಲ್ ಕಾಣಿಸಲ್ಲ, ಹಿಂಗೆ ಹೋಯ್ತಲ್ಲ ಅಂತ ಅನ್ಸುತ್ತೆ. 3ನೇ ಬಾಲಿಂದ ಆ್ಯಕ್ಚುಲಿ ಸೈಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಟೆಕ್ನಿಕಲಿ ಈ ಸಿನಿಮಾಲಿ ಅಂದರೆ ಈ ಕ್ರಿಕೆಟು ಇದನ್ನೆಲ್ಲ ತೋರಿಸ್ಬೇಕು ಅಂತಂದಾಗ ಟೆಕ್ನಿಕಲಿ ಕೆಲಸಗಳು ತುಂಬ ಹಿಡಿದತ್ತಂತ VFX ಎಲ್ಲ. ಸೊ ಆ ವಿಚಾರಕ್ಕೆ ಅಂದರೆ ನಾವು ಒಂದು ಶಾರ್ಟ್ ನೋಡಿದ್ದೆ ಅಷ್ಟೇ, ಅಂದರೆ ಕ್ರಿಕೆಟು ಮೈದಾನ ಇದು ಅದೆಲ್ಲ ಹೇಗಾಯಿತು ಅಂತ. ಆ್ಯಕ್ಚುಲಿ ಡೈರೆಕ್ಟ್ ಸರ್ ಇಲ್ಲ, ಅದಕ್ಕೆ ಅವ್ರನ್ನಪ್ಪ ನನಗೇನು ಇನ್ವಾಲ್ವ್ ಆಗಿಲ್ಲ. ನನಗೆ ಹೇಳಿದಾಗ ಶಾರ್ಟು ಇದು ಹಿಂಗೆ ಹೊಡಿಬೇಕು ಅಂದಾಗ ಸುಮ್ಮನೆ ನಿಂತು ಹಿಂಗೆ ಅಂದ್ಬಿಡಿ ಅಂದರು. ಶಶಾಂಕ್ ಸರ್ ಹಂಗೆ ಆಗಲ್ಲ ಸರ್, ಅದಕ್ಕೆ ಕಾಲಿಲ್ಲಿ ಇಡಬೇಕು, ಅದು ಹಿಂಗೆ ಬರಬೇಕು. ಬಾಲ್ ಬಂದಾಗ ಅದು ಹಿಂಗೆ ಬಂದರೆ ಆ ಶಾರ್ಟಲ್ಲಿ ಹೆಂಗೆ ಅಂದರೆ ಬಂದು ನಾನು ರಿಸ್ಟ್ ಚೇಂಜ್ ಮಾಡ್ಕೋತೀನಿ, ಗ್ರಿಪ್ ಚೇಂಜ್ ಮಾಡ್ಕೊಂಡು ಹಿಂಗೆ ಅಂತೀನಿ. ಅವ್ರು ಗ್ರಿಪ್ ಚೇಂಜ್ ಮಾಡ್ಕೊಂಡು ಹಂಗೆ ಅನ್ಬೋದಲ್ಲ ಅಂದರು. ಹಂಗೆ ಅನ್ನೋಕ್ಕಾಗಲ್ಲ ಸರ್, ಅದು ಅಂದರೆ ಬಿಲಿಯಬಲ್ ಆಗಲ್ಲ. ಅಲ್ಲಿ ಬಂದು ಆ್ಯಕ್ಚುಲಿ ಮಾಡಬೇಕು ಅಂದರೆ ನೀವು ಗ್ರಿಪ್ ಚೇಂಜ್ ಮಾಡ್ಕೋಬೇಕು, ಆ ಟೆಕ್ನಿಕಲ್ಲೇ ಹೊಡಿಬೇಕು. ಹೆಂಗಾಗುತ್ತೆ ಅದನ್ನು ನಾನು ಕರೆಕ್ಟಾಗಿ ಹಿಂಗೆ ಹೊಡೆದ್ರೆ ನೀವು ಅಲ್ಲಿ ಹೊಡಿಬೇಕು ಅಂದರೆ ಹಿಂಗೆ ಹೊಡಿಬೇಕು. ಅದೆಲ್ಲ ನಾನು ಮಾಡ್ತೇವೆ ಹೇಳಿದ್ದಾರೆ. ನಿಮ್ಮ ಕ್ರಿಕೆಟ್ ಆಡಿದ್ದೀರಾ ಯಾವಾಗಾರ? ನಂಗೆ ಕ್ರಿಕೆಟ್ ತುಂಬ ಇಷ್ಟ, ನಾನು ಕ್ರಿಕೆಟ್ ತುಂಬ ನೋಡ್ತೀನಿ. ಬಟ್ ಸ್ಕೂಲಲ್ಲಿ ಸ್ವಲ್ಪ ಆಡಿದ್ದೀನಿ, ಬಟ್ ಐ ಲೈಕ್ ವಾಚಿಂಗ್ ಕ್ರಿಕೆಟ್. ಭಾಳ ಕ್ರೇಜ್ ಇದೆ ಅವ್ರು ಕ್ರಿಕೆಟ್. ಅಯ್ಯೋ ಸಿಕ್ಕಾಪಟ್ಟೆ ನೋಡ್ತಾರೆ, ಇಲ್ಲ ಎಲ್ಲ ಮ್ಯಾಚ್ಗಳು ನೋಡ್ತಾರೆ ಕೂತ್ಕೊಂಡು. ನಂದು CCL ಮ್ಯಾಚಸ್ ಎಲ್ಲ ನೋಡ್ತಿರ್ತಾರೆ, ಎಲ್ಲ ನೋಡಿ ನನಗೆ ಹೇಳ್ತಿರ್ತಾರೆ ಅದು ಚೆನ್ನಾಗಿತ್ತು. ಮ್ಯಾಚ್ ಇದ್ರೆ ಒಂಥರ ಹಬ್ಬ ಥರ ಚೆನ್ನಾಗಿ ಆಡ್ತಾರೆ. ಸೊ ಇಟ್ಸ್ ನೈಸ್ ಟು ವಾಚ್. ನಾನು ಅಷ್ಟೇ, ಅಂದರೆ ಎಷ್ಟೇ ಇದ್ದಿದ್ರು ಮ್ಯಾಚ್ ಟೆಸ್ಟ್ ಮ್ಯಾಚ್ ಆಗಲಿ ಏನಾಯ್ತು ಅಂತ ನೋಡೋದು. ನಾನು ಟೆಸ್ಟ್ ಮ್ಯಾಚ್ ಆಗಲಿ ನಾನು ನೋಡೋದೇ ಟೆಸ್ಟ್ ಮ್ಯಾಚ್ ಜಾಸ್ತಿ. ನಾನು IPL ಎಲ್ಲ ನೋಡಲ್ಲ ಜಾಸ್ತಿ. IPL ಬಂತು ಅಂದರೆ ಎಲ್ಲೋ ಒಂದೊಂದು ಮ್ಯಾಚ್ ನೋಡ್ತೀನಿ, ನೋಡೋದಿಲ್ಲ. ಯಾಕಂದರೆ ಟೂ ಮಚ್ ಆಫ್ ಕ್ರಿಕೆಟ್ IPL ಬಂದರೆ ದಿನಕ್ಕೆ ದಿನ ಎಲ್ಲ ಆಡ್ತಿರ್ತಾರೆ. ಒಂದು ಫಸ್ಟ್ ಮ್ಯಾಚ್ ಏನೋ ಇಂಟ್ರೆಸ್ಟಿಂಗ್ ಆಗಿ ನೋಡ್ತೀವಿ, ಆಮೇಲೆ ಏನು ಗುರುತಿನಿ ಓವರ್ ಕ್ರಿಕೆಟ್ ಮಾಡ್ಬಿಡ್ತಾರೆ. ಬಟ್ ಟೆಸ್ಟ್ ಮ್ಯಾಚ್ಗಳಾದ್ರೆ ಭಾಳ ಇಷ್ಟ ನನಗೆ. ಮಂಜು ನೀವು? ನಾನು ಒಂದು ಸೀಸನ್ ಆಡ್ತಾಯಿದ್ದೆ ಸರ್, ಆಮೇಲೆ ಇದು ಡಿಸ್ಲೊಕೇಟ್ ಆಯ್ತಿದ್ದು. ಅವಲಿಂದ ಕ್ರಿಕೆಟ್ ಬಿಟ್ಬಿಟ್ಟೆ, ಎಸಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇವ್ರ ಬಾಡಿಗೆ ಆಡೋದು ಕಷ್ಟ ಇದೆ, ಬೌಲಿಂಗ್ ಮಾಡೋಕ್ಕೂ ನಿಮ್ಗೆ ರೊಟೇಟ್ ಆಗಬೇಕಲ್ಲ. ಮೊದಲು ಸಣ್ಣ ಇದೆ ಸರ್. ಆ್ಯಕ್ಚುಲಿ ನಾನು ಸ್ಕೂಲ್ ಟೈಮೆಲ್ಲ ನೋಡಿದ್ರೆ ನೀವು ಒಂದು ಫೋಟೋಸ್ ತೋರಿಸ್ತೀನಿ, ಇದು ಸ್ಕಲ್ ಬೋನ್ ಹಿಂಗೆ ಇದು ಕಾಲರ್ ಬೋನ್ ಹಿಂಗೆ ಕಾಣಿಸೋದು ಹೊರಗಡೆ. ಅಲ್ಲ ಸ್ಕೂಲಲ್ಲೆಲ್ಲ ಈ ಥರ ಬಾಡಿ ಇರುತ್ತಾ? ಆಮೇಲೆ ಫುಲ್ಲು ಅವಾಗ ಏನು ಹೇಳ್ತಾರೆ ನಮ್ಮ ತಾಯಿ, ಏನು ನಾಯಿ ಆಡೋದು ನೀನು ಆಡ್ತೀಯ ಅಂತ ಹೋಗ್ತೀಯಲ್ಲ, ಬಾರ ಮನೆಗೆ ಅಂತ ಬೈಯೋರು. ಸಂಡೇ ಸರ್ ನೀವೇನೋ ಮಾಡ್ಕೊಳ್ಳಿ, ಬೆಳಗ್ಗೆ ಟಿಫನ್ ಮಾಡಿದ್ರೆ ಮುಗೀತು, ಬರೋದೇ 7 ಗಂಟೆ ಗ್ರೌಂಡಿಂದ. ಸೊ ಆ ಥರ ಎಲ್ಲಿ ಜಯನಗರಲ್ಲೆಲ್ಲ ಬಂದ್ಬಿಟ್ಟು ಭಯಂಕರ ಗ್ರೌಂಡ್ ಇರೋದು. ಇವಾಗನೆಲ್ಲ ಪಾರ್ಕ್ ಮಾಡಿಬಿಟ್ಟವ್ರೆ. ನಾವಿದ್ದಾಗೆಲ್ಲ ಫುಲ್ ಭಯಂಕರ ಗ್ರೌಂಡ್ ಇವಾಗಲೂ ಕಣ್ಣಲ್ಲಿದೆ. ಬೆಳಗ್ಗೆ 6 ಗಂಟೆಗೆ ಹೋಗಿ ಹಿಡಿಬೇಕು ಸರ್, ಅದು ಜಾಗ ಹಿಡಿಬೇಕು ನಾವು. ಮಾದನ್ ಪಾರ್ಕು ಆ ಕಡೆ ಶಾಲಿನಿ ಗ್ರೌಂಡ್ ಆಗಲಿ, ಈಗ ಕ್ವಾಲಿಟಿ ಪಿಚ್ ಆಗಲಿ ಹೋಗಿ ಫಸ್ಟ್ ನಾವು ಟೆಂಪಲ್ ಇಟ್ಟು ಜಾಗ ಹಿಡಿಬೇಕು, ಇಲ್ಲಾಂದ್ರೆ ಜಾಗ ಸಿಗಲ್ಲ. ಇವಾಗೆಲ್ಲ ಇನ್ನೂ ಅಷ್ಟು 5 ಗಂಟೆಗೆಲ್ಲ ಬಂದಿರ್ತಾರೆ ಸರ್. ಅಯ್ಯೋ ಅಲ್ಲಿ ನಾವುಗಳು ಆಡೋವಾಗ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವುಗಳು ಆಡೋವಾಗಲೂ ಭಾಳ ಚೆನ್ನಾಗಿರೋದು. ಆ ಗ್ರೌಂಡ್ ನಾವೇ ಮಾಡಿರ್ತಿದ್ವಿ, ಆ ಪಿಚ್ ಕ್ರಿಯೇಟ್ ಮಾಡೋದೇ ನಾವೇ ಹೋಗಿ ಇದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಕೊಟ್ಟು ತೊಗೊಂಡು ನೀಟಾಗಿ ಎಲ್ಲ ಅಗದು ಎಲ್ಲ ರೆಡಿ ಮಾಡ್ಕೊಂಡು ನೀರೆಲ್ಲ ಹಾಕಿ, ಅದೇ ಹೇಳಿದ್ನಲ್ಲ ಊರಾಚೆ ಮನೆ ಮಾಡಿದ್ರು ಅಂತ, ಎಲ್ಲಿ ಬೇಕಾದ್ರೂ ಪಿಚ್ ಮಾಡ್ಕೊಂಬೋದಿತ್ತು. ಅವಾಗ ಫುಲ್ ಖಾಲಿ, ಆಡೋಕ್ಕೆ ಜನ ಸಿಗ್ತಿರಲಿಲ್ಲ. ಒಂದು 4 ಜನ 5 ಜನ ಸಿಗೋರು, ನಾವೇ ಟೀಮ್ ಮಾಡ್ಕೊಂಡು ಎಲ್ಲರೂ ಬರ್ರೋ ಅಂತ ಕೇಳ್ಕೊಂಡು ಆಡ್ಕೊಂಡು ಫುಲ್. ಆ್ಯಕ್ಚುಲಿ ನಮ್ಮ ಅಂದರೆ ಕ್ರಿಕೆಟ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಎರಡೂ ನಮಗೆ ಒಂಥರ ನಮ್ಮ ಇಂಡಿಯಾದಲ್ಲಿ ಎರಡು ಬೆಸ್ತ್ಕೊಂಡಂಗೆ. ಈ ಸಿನಿಮಾನೂ ಹಂಗೆ, ಒಂದು ಕಡೆ ಕ್ರಿಕೆಟು, ಇನ್ನೊಂದು ಕಡೆ ಎಂಟರ್ಟೈನ್ಮೆಂಟು, ಒಂದೆರಡು ಬ್ಲೆಂಡ್ ಆಗಿರೋಂಥ ಒಂದು ಎಲಿಮೆಂಟು. ಸೊ ತುಂಬ ಆಸಕ್ತಿದಾಯಕವಾಗಿದೆ ಸಿನಿಮಾ. ಈಗೇನು ಕಂಟೆಂಟ್ ಬಂದಿದೆ ಅಂದರೆ ಕ್ಯೂರಿಯಾಸಿಟಿ ತುಂಬ ದೊಡ್ಡದಾಗಿದೆ. ಸೊ ಅಲ್ಟಿಮೇಟಾಗಿ ಇನ್ನೇನು ನಾಳೆ ಗೊತ್ತಾಗ್ಬಿಡುತ್ತೆ ವಿಷಯ. ಸೊ ಏನು ಹೇಳಕ್ಕೆ ಬಯಸ್ತೀರಿ ಫೈನಲಿ? ಏನು ಹೇಳೋಕ್ಕೋಗಲ್ಲ, ಯಾರು ನಾಳೆ ಗೊತ್ತಾಗುತ್ತೆ ಅಂತಿದ್ದೀರಾ. ಸೊ ಬಂದು ಸಿನಿಮಾ ನೋಡಿ, ನಿಮ್ಗೇನು ಅನಿಸುತ್ತೆ ಡೆಫಿನೆಟ್ಲಿ ಅದು ವರ್ಡ್ ಆಫ್ ಮೌತಿಂದನೇ ಹೋಗುತ್ತೆ. ಆ್ಯಂಡ್ ಒಂದು ಹಾನೆಸ್ಟ್ ಎಫರ್ಟ್. ಸೊ ಒಂದು ಬ್ರಿಲಿಯಂಟ್ ಸ್ಕ್ರೀನ್ ಪ್ಲೇ, ವಿಜುವಲ್ಸು, ಮೇಕಿಂಗಿಂದ ಪ್ರತಿಯೊಂದು ಟಾಪ್ ನಾಚಲ್ಲಿ ಮಾಡಿದ್ದಾರೆ. ಬಂದು ಎಂಜಾಯ್ ಮಾಡ್ಕೊಳೋಗೈತೆ. ಈ ಪಾಯಿಂಟಲ್ಲಿ ಇನ್ನೊಂದು ನನಗೆ ಹೊಳಿತು ಅಂದರೆ, ತುಂಬ ಸಿನಿಮಾಗಳು, ಎಷ್ಟೇ ಸಿನಿಮಾಗಳು ರಶ್ ಇರ್ಬೋದು, ಬ್ಯಾಕ್ ಟು ಬ್ಯಾಕ್ 10 ಸಿನಿಮಾ, 8 ಸಿನಿಮಾ, 5 ಸಿನಿಮಾ ಈ ಥರ ಎಲ್ಲ ರಿಲೀಸ್ ಆಗ್ಬೋದು. ಕಂಟೆಂಟ್ ಚೆನ್ನಾಗಿದೆ ಅಂತಂದಾಗ ಅದು ಒಂದು ಶೋನಲ್ಲೂ ಕೂಡ ಮತ್ತೆ ಸಿನಿಮಾ ಗೆಲ್ಲಿಸ್ಕೋಬೋದು ಅಂತ ತೋರಿಸಿದ್ದೀರ ನೀವು. ಆ ಎಕ್ಸ್ಪೀರಿಯನ್ಸ್ ನಿಮಗೆ ಭಾಳ ಚೆನ್ನಾಗಿದೆ. ಅಂದರೆ ಎಷ್ಟೋ ಜನ ಇವತ್ತಿಗೂ ಆ ಥರದ್ದು, ಸರ್ ಲವ್ ಮಾಕ್ಟೇಲೆಲ್ಲ ಅವತ್ತು ಹೆಂಗಾಯ್ತು ಗೊತ್ತಾ ಸರ್, ಒಂದೇ ಒಂದು ಶೋ ಇತ್ತು ಸರ್, ಆಮೇಲೆ ಹಿಂಗೆ ಇದಾಯಿತು ಸರ್, ನಾವು ಉಳಿಸ್ಕೋತೀವಿ ಸರ್ ಅಂತ. ಅಂದರೆ ಅವರು ಎಲ್ಲರಿಗೂ ಆ ಸ್ಫೂರ್ತಿ ಆಗ್ಬಿಟ್ಟಿದೆ ಅದೊಂದು ಇನ್ಸಿಡೆಂಟು, ಆ ಒಂದು ಸಿನಿಮಾ ಮಾಡಿದ್ದು ಮ್ಯಾಜಿಕ್ಕು. ಸೊ ಅದಾದಮೇಲೂ ಆ ಥರದ್ದು ಸುಮಾರು ಆಗಿದ್ದಾವೆ ಕೂಡ.
ಸೊ ಈ ಹೊತ್ತಲ್ಲೂ ಕೂಡ ಅದೇ ಥರದ ಒಂದು ರಶ್ ಇದೆ. ಏನು ಏನು ಹೇಳ್ತೀರಾ ನೀವು ಅಂತ? ಹೌದಾ, ಅಷ್ಟೊಂದು ರಶ್ ಇದೆಯಾ? ಹೌದು. ಅಲ್ಲ, ಫೈನಲಿ ಎಷ್ಟೇ ಪ್ರಾಡಕ್ಟ್ಸ್ ಬಂದ್ರೂ ಯಾವುದಕ್ಕೆ ಏನು ಸಿಗ್ಬೇಕು ಅದು ಸಿಗುತ್ತೆ. ಕರೆಕ್ಟ್. ಸೊ ಯಾವುದು ಆನೆಸ್ಟ್ ವರ್ಕ್ ಇರುತ್ತೆ, ಎಲ್ಲರೂ ಆನೆಸ್ಟಾಗಿ ಮಾಡಿರ್ತಾರೆ. ಬಟ್ ಜನಕ್ಕೆ ಇಷ್ಟ ಆಗೋಂಥದ್ದು ಯಾವುದಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರತಿಯೊಬ್ಬರು ಆನೆಸ್ಟಾಗಿ ನಾವು ಸಿನಿಮಾ ಮಾಡೋಕ್ಕೆ ಚೆನ್ನಾಗಿ ಮಾಡೋಕೆ ಅಂತಲೇ ಮಾಡಿರ್ತಾರೆ. ಬಟ್ ಜನಕ್ಕೆ ಯಾವುದು ಹತ್ರ ಆಗುತ್ತೆ ಅದನ್ನು ಜನ ಡಿಸೈಡ್ ಮಾಡ್ತಾರೆ. ಸಮ್ಮಪ್ ಮಾಡೋಕ್ಕೆ ಹೋದಾಗ ಇನ್ನೊಂದಷ್ಟು ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಅರ್ಜುನ್ ಅವ್ರನ್ನೇ ಮರ್ತ್ಬಿಟ್ಟಿದ್ದೀವಿ. ಇಷ್ಟು ದೊಡ್ಡ ಸಾಂಗು, ಇಷ್ಟು ದೊಡ್ಡ ಹಿಟ್ಟು, ಎಲ್ಲ ಕಡೆ ಬ್ರೈಟದು ಮಾತಾಗೋದಕ್ಕೆ ಕಾರಣನೇ ಸಾಂಗು. ಈ ಸಾಂಗ್ ಅಂಡ್ ಶಶಾಂಕ್ ಸರ್ ಮತ್ತು ಅವ್ರದ್ದು ಯಾವುದೇ ಕಾಂಬಿನೇಷನ್ ಸಿನಿಮಾ ಬಂದಾಗಲೂ ಅದೊಂದು ಒಂದು ಸಾಂಗ್ ಯಾವುದೊಂದು ಸಖತ್ತಾಗಿ ಟ್ರಿಗರ್ ಆಗುತ್ತೆ. ಪ್ರೀವಿಯಸ್ ಸಿನಿಮಾಸು ಅಷ್ಟೇ. ಸೊ ಆ ಒಂದು ವಿಷಯಕ್ಕೆ ಮತ್ತೆ ಅಗೇನ್ ಕೃಷ್ಣ ಅವ್ರದ್ದು ಆಗುತ್ತೆ. ಸೊ ಹಾಗೆ ಅದೇ ಅವರಿಬ್ಬರು ಕಾಂಬಿನೇಷನಲ್ಲಿ ಅದೇನೋ ಹೂ ಯಾವುದಪ್ಪ ಏನೋ ಪಾದಕ್ಕೆ ಸೇರ್ತು ಅಂತಾರಲ್ಲಪ್ಪ, ಅದು ಹೂ ಜೊತೆ ನಾರು ಸ್ವರ್ಗ ಸೇರ್ತು ಅಂದಂಗೆ ಅವರಿಬ್ಬರು ಒಳ್ಳೆ ಸಾಂಗ್ ಕೊಟ್ಬಿಟ್ಟು ನಮಗೊಂಚೂರು ವರ್ಕೌಟ್ ಆಯಿತು. ಆ ಥರ ಇಬ್ಬರು ಪ್ರೂವ್ಡ್ ಅಲ್ಲ. 5 ಲಕ್ಷ ರೀಲ್ಸ್ ಆಗಿದೆಯಂತೆ. ಹಾಂ, ಆಲ್ಮೋಸ್ಟ್ 5 ಲಕ್ಷ. ನಾನು ಮೊನ್ನೆ ನೋಡಿದಾಗ ಅಂದರೆ ಒಂದು 3-4 ದಿನ ನೋಡಿದಾಗ 4-3 ಲಕ್ಷನೂ ಆಗಿತ್ತು. ಅಂದರೆ ಸಖತ್ ರ್ಯಾಪಿಡಾಗಿ ಆಯಿತು. ಅಲ್ಲ, ಆಮೇಲೆ ಇನ್ನೂ ಫಿಲಮೇ ರಿಲೀಸ್ ಆಗಿಲ್ಲ, ಮೋರ್ ದೆನ್ 30 ಮಿಲಿಯನ್ ವ್ಯೂಸ್ ಆಗೋಗಿದೆ ಇದರಲ್ಲಿ, ಯೂಟ್ಯೂಬಲ್ಲಿ. ಐ ಥಿಂಕ್ ನನ್ನ ಕೆರಿಯಲ್ಲಿ ಇದೆ ಬಿಗ್ಗೆಸ್ಟ್ ಹಿಟ್ಟು. ಅಲ್ಲ, ಅಷ್ಟು ಪಾಪ್ಯುಲರ್ ಸಾಂಗ್ಸ್ಗಳು ಬಂದಿದೆಯಲ್ಲ ಅದರಲ್ಲೂ. ನನಗೂ ಅವಾಗ ಇವನ್ ಡಾರ್ಲಿಂಗ್ ಬಂದಾಗ ಬಿಡಿ, ಅವಾಗ ಅಷ್ಟೊಂದು ಯೂಟ್ಯೂಬ್ದು ಅಷ್ಟು ಇರಲಿಲ್ಲ. ಇವನ್ ಲವ್ ಮಾಕ್ಟೇಲ್ ಸಾಂಗ್ಸ್ಗಳಾಗ್ಬೋದು, ಕೌಶಲ್ಯ ಆಗ್ಬೋದು, ಇದು ಮಾತ್ರ ರೀಚು ಅಂದರೆ 30 ಮಿಲಿಯನ್ ದಾಟಿದೆ. ಬಟ್ ವಿತಿನ್ ಆ ಟೈಮಲ್ಲಿ ಒಂದೂವರೆ ತಿಂಗಳಲ್ಲಿ ಇಷ್ಟು ಫಾಸ್ಟಾಗಿ ಇದೆ ಫಸ್ಟ್ ಫಿಲಮ್ ಅಂತಾಗಿರೋದು. ಈ ಮಾತುಕತೆಯಲ್ಲಿ ಶಶಾಂಕ್ ಸರ್ ಇಲ್ಲ ಅಂತ ಕೇಳ್ತಾ ಇದ್ದೀನಿ. ಅಂದರೆ ಈ ಫಿಲ್ಮ್ದೊಂದು ನೋಡ್ಕೊಂಡು ಹೋಗ್ಬೇಕಾರೆ BGM ಮತ್ತು ಅದೇ ಟ್ರೀಟ್ಮೆಂಟ್ ಹೊಸದಾಗಿದೆಯಲ್ಲ. ಸೊ ಇದನ್ನು ಅಂದರೆ ನಾನು ಹೇಳೋದು ಒಬ್ಬ ಆಡಿಯನ್ ಬರ್ತಾನಲ್ಲ, ಅವ್ನು ಯಾವ ರೀತಿ ಪರ್ಸ್ಪೆಕ್ಟಿವ್, ಕೆಲವರು ಏನೂ ಇಟ್ಕೊಳ್ಳದೆ ಬಂದಾಗ ಒಂಥರ ಸಿಗುತ್ತೆ. ಅವನು ಇಷ್ಟೊತ್ತಿಗೆ ಇಷ್ಟು ಕಂಟೆಂಟ್ ನೋಡಿ ಒಂದು ಅಂದಾಜು ಮಾಡಿರ್ತಾನೆ, ಇದು ಹಿಂಗಿರ್ಬೋದು ಹಂಗಿರ್ಬೋದು ಅಂತ. ಸೊ ಆ ಥರದ್ದು ಪರ್ಸೆಪ್ಷನ್ ಇರೋರಿಗೆ ಏನು ಹೇಳಕ್ಕೆ ಬಯಸ್ತಾರೆ? ಆ್ಯಕ್ಚುಲಿ ನೀವೇನು ಟ್ರೇಲಲ್ಲಿ ನೋಡ್ತೀರಾ ಅದೇ ಮೂಡಲ್ ಇರುತ್ತೆ ಸಿನಿಮಾ. ನಿಮ್ಗೇನು ಬೇರೆ ಮೂಡು ಬೇರೆ ಹೋಗುತ್ತೆ ಅಂತೇನಿಲ್ಲ, ಅದೇ ಮೂಡಲ್ ಇರುತ್ತೆ. ಬಟ್ ಟ್ವಿಸ್ಟ್ಗಳು ನಿಮಗೆ ನೀವು ಅನ್ಕೊಳ್ಳೋಕ್ಕಿಂತ ಬೇರೆ ಥರ ಇರುತ್ತೆ ಸಿನಿಮಾ. ಮನುಷ್ಯಗೆ ಫಸ್ಟ್ ಫಿಲಮು ಇಷ್ಟು ದೊಡ್ಡ ಸ್ಕೇಲಲ್ಲಿ ನಾನು ಆಗಲೇ ಹೇಳ್ದಂಗೆ ತುಂಬ ಚೆನ್ನಾಗಿ ರೀಚ್ ಆಗಿದ್ದೀರಾ. 5 ಲಕ್ಷ ರೀಲ್ಸ್ ಅಂತ ಹೇಳ್ತಿದ್ದೆ, ಅದು ನಿಮ್ಮ ಸಾಂಗು. ಆ್ಯಕ್ಚುಲಿ ನಾನು ಒಂದಷ್ಟು ಪಬ್ಲಿಸಿಟಿ ಡಿಸೈನ್ಸು ಪೋಸ್ಟರ್ಸ್ ನೋಡ್ತಾ ಇದ್ದೆ, ಪೋಸ್ಟರ್ ಮೇಲೂ ಆ ಸಾಂಗ್ದೇ ಇದನ್ನು ಹಾಕಿದ್ದಾರೆ. ಸೊ ಅಷ್ಟರ ಮಟ್ಟಿಗೆ ರೀಚ್ ಆಗಿದೆ ಫಸ್ಟ್ ಫಿಲಮೇ, ಫಸ್ಟ್ ಸಾಂಗೇ. ಸೊ ಬರ್ತಿದ್ದೀರಿ, ಮೂಮೆಂಟ್ ಹೇಗೆ ಫೀಲ್ ಆಗ್ತಿದೆ? ಆಬ್ವಿಯಸ್ಲಿ ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಫಸ್ಟೇ ಕೃಷ್ಣ ಸರ್ ಹೇಳಿರೋದು ನನಗೆ ಈ ಸಾಂಗ್ ಹಿಟ್ ಆಗುತ್ತೆ ಅಂತ. ನಾನು ಬಿಲೀವ್ ಮಾಡಿಲ್ಲ. ನನಗೆ ಕೆಲವೊಂದು ಅನ್ಸ್ಬಿಡುತ್ತೆ. ಆ್ಯಕ್ಚುಲಿ ಅವ್ನು ಮೆಲಡಿ ಕೇಳಿದ್ದಾರೆ, ಅದಾದ್ಮೇಲೆ ಹೇಳ್ಬಿಟ್ಟಿದ್ದಾರೆ ಹಿಟ್ ಆಗುತ್ತಂತ. ಸೊ ಬಟ್ ಆಬ್ವಿಯಸ್ಲಿ ನಾನು ನ್ಯೂ ಕಮರ್, ಇವಾಗ ಶುರು ಮಾಡಿದ್ದೇನೆ ನನ್ನ ಕರಿಯರು. ಸೊ ನನಗೆ ಏನೋ ಐ ಡಿಡ್ಂಟ್ ಅಂಡರ್ಸ್ಟ್ಯಾಂಡ್. ಬಟ್ ತುಂಬ ಖುಷಿ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ. ಎಷ್ಟು ಹಾರ್ಡ್ ವರ್ಕಿಂದ ಮಾಡಿದ್ದೀವಿ, ಪ್ಯಾಷನೇಟ್ ಆಗಿ ಮಾಡಿದ್ದೀವಿ. ಆ್ಯಂಡ್ ಐ ಮೀನ್ ಐ ಕುಡ್ ನಾವ್ ಆಸ್ಕ್ ಫಾರ್ ಅ ಬೆಟರ್ ಡೆಬ್ಯೂ ಅಲ್ವಾ, ಟು ಹ್ಯಾವ್ ಅ ಹಿಟ್ ಸಾಂಗ್. ಆ್ಯಂಡ್ ಸಿನಿಮಾನೂ ಬರ್ತಾ ಇದೆ ಇವಾಗ. ಸೊ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ನನಗೂ, ನಮ್ಮ ಟೀಮ್ಗೂ. ಸೊ ಹೋಪ್ಫುಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಪ್ಲೀಸ್ ಥಿಯೇಟರಿಗೆ ಹೋಗಿ ನಮ್ಮ ಸಿನಿಮಾನ ನೋಡಿ, ಎನ್ಕರೇಜ್ ಮಾಡಿ. ನಿಮ್ಗೆ ಇಷ್ಟ ಆಗುತ್ತೆ 100%. ಆ್ಯಂಡ್ ಇಟ್ಸ್ ಅ ಆ್ಯಕ್ಷನ್ ಪ್ಯಾಕ್ಡ್ ಫಿಲ್ಮ್. ಸೊ ಎಲ್ರಿಗೂ ಇಷ್ಟ ಆಗುತ್ತೆ. ಇದನ್ನು ಸಿನಿಮಾ ರಿಲೀಸ್ ಆಗಿಲ್ಲ, ಸಿನಿಮಾ ಕನ್ನಡದಿಂದ ಇನ್ನೂ ಎಷ್ಟು ಎನ್ಕ್ವೈರೀಸ್ ಬಂದಿದೆ ನಿಮಗೆ? ಐ ಥಿಂಕ್ ಬಂದಿದೆ, ತಮಿಳಿಂದ ಬಂದಿದೆ ಆ್ಯಕ್ಚುಲಿ, ಸರ್ಪ್ರೈಸಿಂಗ್ಲಿ. ಬಟ್ ಐ ಆಮ್ ನಾಟ್ ಅಲೌಡ್ ಟು ಸೈನ್ ಎನಿ ಅದರ್ ಕಾಂಟ್ರಾಕ್ಟ್. ಈ ಫಿಲ್ಮ್ ರಿಲೀಸ್ ಆಗಬೇಕು ಫಸ್ಟ್, ಅದಾದಮೇಲೆ ನಾನು ಸೈನ್ ಮಾಡ್ಬೋದು. ಬಟ್ ನೋಡೋಣ. ಐ ವುಡ್ ಲವ್ ಟು ವರ್ಕ್ ಇನ್ ದ ಕನ್ನಡ ಇಂಡಸ್ಟ್ರಿ. ಅದೇ ನೀವು ಹೇಳ್ದಂಗೆ ಸಿನಿಮಾನ ಗ್ರೌಂಡಲ್ಲಿ ಅವ್ರು ಬ್ಯಾಟ್ ಹಿಡಿದಿದ್ದಾರೆ, ನಾವು ಬೌಲಿಂಗ್ ಮಾಡಿದ್ದೀವಿ, ಇವಾಗ ಚೀರಪ್ ಮಾಡಿದ್ದಾರೆ. ಫುಲ್ಲು ಫನ್ ಪ್ಯಾಕೇಜು. ಹೆಂಗೆ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಜನ ಓ ಅಂತ ಕಿರ್ಸ್ತಾರೋ ಆ ಥರ ಓ ಅಂತ ಕಿಚ್ಕೊಂಡು ನೋಡೋ ಸಿನಿಮಾ ಖಂಡಿತ. ಯಾಕಂದರೆ ಟ್ರೈಲರ್ ನೋಡಿರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಸೊ ಅದೇ ಥರ ಎಲ್ಲ ಎಲಿಮೆಂಟ್ಸು ಅಷ್ಟೇ ಕಲರ್ಫುಲ್ಲಾಗಿ, ತುಂಬ ಕಷ್ಟಪಟ್ಟು, ತುಂಬ ಟೈಮ್ ತೊಗೊಂಡು ಲೈಟ್ನಿಂಗ್ ಮಾಡೋದಕ್ಕೆ ಅದಕ್ಕೆ ತುಂಬ ಟೈಮ್ ತೊಗೊಂಡು, ಟೆಕ್ನಿಕಲ್ ವೈಸು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ ಅದರಲ್ಲಿ. ಸೊ ಹಂಗಾಗಿ ನಮಗೆ ನಂಬಿಕೆ ಇದೆ, ಏನಿದೆ ಒಂದು ಸಿನಿಮಾ ಹಿಟ್ ಸಿನಿಮಾ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಖಂಡಿತ ಬಂದು ಎಲ್ಲ ನೋಡಿದ್ರೆ ಒಂದು ಫನ್ ಆಗಿರುತ್ತೆ ಸಿನಿಮಾ. ಟೋಟಲಿ ಥಿಯೇಟ್ರಿಂದ ಹೊರಗಡೆ ಬಂದಾಗ ಒಳ್ಳೆ ರಿವ್ಯೂ ಅವರೇ ಕೊಡಬೇಕು, ಕೊಡ್ತಾರೆ, 100% ಕೊಡ್ತಾರೆ. ಆ ಥರದ ಸಿನಿಮಾ ಇದು. ತುಂಬ ನಂಬಿಕೆ ಇದೆ ಸರ್, ಗೆಲ್ಲುತ್ತೆ ಅಂತ.
ಓಕೆ, ಶಶಾಂಕ್ ಸರ್ ಕೋಚಿಂಗು ಕ್ಯಾಪ್ಟನ್ ಯಾವ್ದಾದ್ರು ತೊಗೋಬೋದು. ಕೋಚಿಂಗ್ ಅಂದ್ಬಿಟ್ರೆ ಕಷ್ಟ ಆಗುತ್ತೆ. ಕ್ಯಾಪ್ಟನ್ ಶಶಾಂಕ್ ಸರ್ ಕ್ಯಾಪ್ಟನ್ನು, ಓಪನಿಂಗ್ ಬ್ಯಾಟ್ಸ್ಮನ್ನು ಕೃಷ್ಣ, ಬೌಲರು ಆ್ಯಂಡ್ ಅಲ್ಟಿಮೇಟ್ ಆಗಿ ಅಂಪೈರ್ಸು ನಮ್ಮ ಕನ್ನಡ ಪ್ರೇಕ್ಷಕರು. ಸೊ ತುಂಬ ಹೋಪ್ ಇದೆ ಸಿನಿಮಾಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಇಷ್ಟೊತ್ತು ನನ್ನ ಜೊತೆಗೆ ಮಾತುಕತೆ ಸಿಕ್ಕಿದ್ದಕ್ಕೆ ಥ್ಯಾಂಕ್ಸ್. ಸಿನಿಮಾ ನೋಡಿದ್ಮೇಲೆ ಇನ್ನೊಂದ್ಸಲ ಮಾತುಕತೆ ಮಾಡೋಣ. ಮೇ ಬಿ ನೀವು ಹೇಳ್ತಾರದು ನೋಡಿದ್ರೆ ಒಂದಷ್ಟು ಬೇರೆ ಬೇರೆ ಥರದ್ದು ಅನ್ನಿಸ್ತಾ ಇದೆ. ಸೊ ನಮ್ಮ ಮಾತುಕತೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. 31ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ, ಅಂದರೆ ನಾಳೆನೇ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, OTT ಅವ್ರಿಗೂ ಕಾಯಬೇಡಿ. ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ ಬ್ಯಾಕ್ ಟು ಬ್ಯಾಕ್. ಆ್ಯಂಡ್ ಈ ಸೀಸನ್ಗೆ ಬ್ರ್ಯಾಟು ತುಂಬ ದೊಡ್ಡ ನಿರೀಕ್ಷೆ ಮೂಡಿಸಿರೋ ಸಿನಿಮಾ ನಮ್ಮ ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ಟೆಕ್ನಿಕಲಿ ತುಂಬ ದೊಡ್ಡದಾಗಿ ಕಾಣ್ತಿದೆ, ಸ್ಟ್ರಾಂಗಾಗಿ ಕಾಣ್ತಿದೆ. ಬೇರೆ ಲ್ಯಾಂಗ್ವೇಜ್ ಅವರು ನಮ್ಮ ಸಿನಿಮಾಗಳ ಜೊತೆ ಅಂದರೆ ನಮ್ಮ ಸಿನಿಮಾಗಳ ಬಗ್ಗೆ ಮಾತಾಡ್ತಾರೆ. ರೀಸೆಂಟ್ಲಿ ನಾನೊಂದು ಹೈದರಾಬಾದ್ ವಿಸಿಟ್ ಮಾಡಿದೆ. ಅವಾಗ ಅಲ್ಲಿನ ಜನ ಕೇಳ್ತಾರೆ, ಅಂದರೆ ಅಲ್ಲಿನ ಮೀಡಿಯಾದವರು ಕೇಳ್ತಾರೆ, ಬ್ರ್ಯಾಟ್ ಅಂತ ಬರ್ತಿದೆ, ಅದು ಹೆಂಗಿದೆ ಸಿನಿಮಾ ಅಂತ. ಸೊ ಅಷ್ಟರ ಮಟ್ಟಿಗೆ ರೀಚ್ ಆಗಿರೋಂಥ ಸಿನಿಮಾ. ಆ್ಯಂಡ್ ಸಾಂಗ್ ತುಂಬ ದೊಡ್ಡದಾಗಿ ರೀಚ್ ಆಗಿದೆ. ಸಾಂಗ್ ನೋಡಿರೋ ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದರೆ ಇದಕ್ಕಿನ್ನೂ ದೊಡ್ಡ ಸಕ್ಸಸ್ ಇನ್ನೇನೂ ಇಲ್ಲ. ಆಗಲಿ. ಬ್ರ್ಯಾಟ್ 31ಕ್ಕೆ ಬರ್ತಾಯಿದೆ. ಬನ್ನಿ, ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನಮಸ್ಕಾರ.